ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸಿನಿಮಾ ನಟ ಅಂದಮೇಲೆ ಚಿತ್ರರಂಗಕ್ಕೆ ಬಂದಾಗಿನಿಂದ ಹಿಡಿದು ಅವರು ಮಾಡುವ ಎಲ್ಲಾ ಸಿನಿಮಾಗಳು ಕೂಡ ಒಂದೊಂದು ದೃಷ್ಟಿನಲ್ಲಿ ದಾಖಲೆಯನ್ನ ಮಾಡ್ಕೊಂಡೇ ಹೋಗುತ್ತೆ. ಎಲ್ಲರೂ ಕೂಡ ಅವರ ಕರಿಯರ್ನಲ್ಲಿ ಬೆಸ್ಟ್ ಸಿನಿಮಾಗಳು ಅಂತಿರುತ್ತೆ. ಈ ಬೆಸ್ಟ್ ಸಿನಿಮಾಗಳನ್ನ ಯಾವ ರೀತಿ ಗುರ್ತಿಡ್ತಾರೆ ಅಥವಾ ಯಾವ ರೀತಿ ಕಂಡು ಹಿಡಿತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅಗೇನ್ ಕಲೆಕ್ಷನ್ ಎಷ್ಟಾಗಿದೆ, ಹಿಂದೆ ಎಲ್ಲ ಆಗಿದ್ದಿದ್ರೆ ಕಲೆಕ್ಷನ್ ಜೊತೆಗೆ ಎಷ್ಟು ವಾರಗಳ ಕಾಲ ಥಿಯೇಟರ್ನಲ್ಲಿ ಓಡ್ತಾ ಇತ್ತು, 100 ಡೇಸ್ ಓಡ್ತಾ, 150 ಡೇಸ್ ಓಡ್ತಾ, 1 ವರ್ಷ ಓಡ್ತಾ, 2 ವರ್ಷ ಓಡ್ತಾ, 5 ವರ್ಷ ಓಡ್ತಾ, ಈ ರೀತಿ ಆ ಸಿನಿಮಾನ ಜನ ಥಿಯೇಟರ್ನಲ್ಲಿ ಎಷ್ಟು ದಿನಗಳ ಕಾಲ ನೋಡಿದ್ರು ಅಥವಾ ಅದರ ಜೊತೆಗೆ ಎಷ್ಟು ಕಲೆಕ್ಷನ್ ಆ ಸಿನಿಮಾದಿಂದ ಬಂತು ಎನ್ನುವುದರ ಆಧಾರದ ಮೇಲೆ ಆ ಸಿನಿಮಾ ಆ ನಟನ ಕರಿಯರ್ನ ಒಂದು ದೊಡ್ಡ ಸಿನಿಮಾ, ಬೆಸ್ಟ್ ಸಿನಿಮಾ ಅಂತ ಒಂದು ಕನ್ಸಿಡರ್ನ ಮಾಡೋದನ್ನ ನಾವು ಮೊದಲಿಂದ ಕೂಡ ನೋಡಿದ್ವಿ. ಅದೇ ರೀತಿ ಕನ್ನಡದಲ್ಲಿ ಸಾಕಷ್ಟು ಜನ ನಟರಿದ್ದಾರೆ, ಅವರಿಗೆ ಅವರದ್ದೇ ಆದಂತಹ ಬೆಸ್ಟ್ ಸಿನಿಮಾಗಳಿದೆ. ಆದರೆ ನಟ ಸುದೀಪ್ ಅವರಿಗೆ ಬೆಸ್ಟ್ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಹೇಳೋದಕ್ಕೆ ಈ ಹಿಂದೆ ಬೇಜಾನ್ ಸಿನಿಮಾಗಳಿದೆ, ಸಾಕಷ್ಟು ಸಿನಿಮಾಗಳಿದೆ. ಅಂದ್ರೆ ಜನರ ಮನಸ್ಸಿನಲ್ಲಿ ಉಳಿದುಕೊಂಡಂತಹ ಸ್ವಾತಿ ಮುತ್ತು ತರಹದ ಚಿತ್ರಗಳು ಕೂಡ ಇದೆ. ದೊಡ್ಡ ದೊಡ್ಡ ಬಜೆಟ್ ಅನ್ನ ಹಾಕೊಂಡು ಕಮರ್ಷಿಯಲ್ ಹಿಟ್ಗಳನ್ನ ಕೊಟ್ಟಂತಹ ಹೆಬ್ಬುಲಿ ಆಗಿರ್ಬೋದು, ಕೋಟಿಗೊಬ್ಬ 3 ಆಗಿರ್ಬೋದು, ಪೈಲ್ವಾನ್ ಆಗಿರ್ಬೋದು, ಈ ತರಹದ ಸಿನಿಮಾಗಳು ಇದೆ. ಆದ್ರೆ ಈ ಎಲ್ಲಾ ಸಿನಿಮಾಗಳ ದಾಖಲೆಯನ್ನ ಒಂದು ಸಿನಿಮಾ ಮುರಿಯುತ್ತೆ. ಆ ಸಿನಿಮಾ ಈ ಹಿಂದೆ ಬಂದಂತಹ ಎಲ್ಲಾ ಚಿತ್ರಗಳಿಗಿಂತ ಸುದೀಪ್ ಅವರ ಕರಿಯರ್ನಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ ಇದ್ರೆ ಅದು ಮ್ಯಾಕ್ಸ್ ಅಂತ ನನಗನ್ನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಸುದೀಪ್ ಅವರ ಇಲ್ಲಿಯವರೆಗಿನ ಯಾವ ಚಿತ್ರಗಳೂ ಕೂಡ ಮಾಡದೇ ಇರುವಂತಹ ಒಂದಷ್ಟು ದಾಖಲೆಗಳನ್ನ ಮ್ಯಾಕ್ಸ್ ಚಿತ್ರ ತನ್ನ ಖಾತೆಗೆ ಬರೆದುಕೊಳ್ಳೋದರ ಮೂಲಕ ಸುದೀಪ್ ಅವರ ಕರಿಯರ್ನ ದಿ ಬೆಸ್ಟ್ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಎನ್ನುವ ಒಂದು ಹೆಗ್ಗಳಿಕೆಗೆ ಪಾತ್ರವಾಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ನಂಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿರುವಂತಹ ನಂಬರ್ಸೇ ಅದಕ್ಕೆ ಸಾಕ್ಷಿ. ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಕಾರಣಕ್ಕೆ ಸುದೀಪ್ ಅವರ ಕರಿಯರ್ನಲ್ಲಿ ಮ್ಯಾಕ್ಸ್ ಚಿತ್ರ ದಿ ಬೆಸ್ಟ್ ಸಿನಿಮಾ ಆಗಬಲ್ಲದು ಎನ್ನುವ ನಿಟ್ಟಿನಲ್ಲಿ. ಮೊದಲನೇದಾಗಿ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಾಗ ಚಿತ್ರದ ನಿರ್ಮಾಪಕರು ಕಲೈಪುಲಿ ತನು ಅವರು ಕೂಡ ತಮಿಳು ಮಾಧ್ಯಮಗಳಿಗೆ ಒಂದು ಫಸ್ಟ್ ಡೇ ಆದ ತಕ್ಷಣ ಒಂದು ಚಿಟ್ ಚಾಟ್ ಅಥವಾ ಒಂದು ಇಂಟರ್ವ್ಯೂನ ಕೊಟ್ಟಿದ್ರು. ಅಲ್ಲಿ ಅವರೇ ಹೇಳುವ ಪ್ರಕಾರ ಮೊದಲ ದಿನದ ಗ್ರಾಸ್ ಕಲೆಕ್ಷನ್ 14ರಿಂದ 15 ಕೋಟಿ ಆಗಿದೆ ಎನ್ನುವ ಮಾಹಿತಿ ನನಗೆ ಬಂದಿದೆ ಅಂತ ಅಫಿಷಿಯಲ್ ಆಗಿ ಅವರೇ ಹೇಳಿದ್ದ ಕಾರಣಕ್ಕೆ ಈ ಹಿಂದೆ ಸುದೀಪ್ ಅವರ ಯಾವ ಚಿತ್ರವೂ ಕೂಡ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡ್ಕೊಂಡಿರಲಿಲ್ಲ. ಅದ್ರ ಜೊತೆಗೆ ಇವತ್ತಿಗೂ ಕೂಡ ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಸೇಲ್ ಆಗ್ತಾ ಇರುವಂತದ್ದು ಪ್ರತಿದಿನ ಜಾಸ್ತಿನೇ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ, ಈ ವೀಕೆಂಡ್ ಆಗಿರೋದ್ರಿಂದ ಸಿನಿಮಾ ರಿಲೀಸ್ ಆಗಿ 2 ವಾರಗಳು ಆಗಿದ್ರೂ ಕೂಡ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಚಿತ್ರ ಹೌಸ್ಫುಲ್ ಪ್ರದರ್ಶನವನ್ನ ಇವತ್ತಿಗೂ ಕೂಡ ಕಾಣ್ತಾ ಇದೆ. ಅದರ ಜೊತೆಗೆ ಮೊದಲ 3 ದಿನದಲ್ಲಿ ಮ್ಯಾಕ್ಸ್ ಚಿತ್ರ ಹತ್ತಿರ 3000 ಶೋಗಳ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ. ಈ ಹಿಂದೆ ಯಾವ ಚಿತ್ರವೂ ಕೂಡ ಸುದೀಪ್ ಅವರ ಯಾವ ಚಿತ್ರವೂ ಕೂಡ ಈ ದಾಖಲೆಯನ್ನ ಅವರ ಹೆಸರಿಗೆ ಬರೆದುಕೊಂಡಿರಲಿಲ್ಲ. ಇದರ ಜೊತೆಗೆ ನೆಕ್ಸ್ಟ್ ವಿಷಯದ ಕಡೆಗೆ ನಾವು ಗಮನವನ್ನ ಹರಿಸೋದಾದ್ರೆ, ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಕೇವಲ 8 ದಿನದಲ್ಲಿ ಅವರ ಈ ಹಿಂದಿನ ಯಾವ ಚಿತ್ರವೂ ಮಾಡಿಕೊಳ್ಳದೇ ಇರುವಷ್ಟು ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವ ಮೂಲಕ ಅವರ ಈ ಹಿಂದಿನ ಎಲ್ಲಾ ದಾಖಲೆಯನ್ನ ಮ್ಯಾಕ್ಸ್ ಚಿತ್ರ ರಿಲೀಸ್ ಆದ ಕೇವಲ 8 ದಿನದಲ್ಲಿ ಮಾಡಿಕೊಂಡಿದೆ. ಅದು ಕೂಡ ಒಂದು ಕಾರಣ. ಅದ್ರ ಜೊತೆಗೆ ನಾವು ನೋಡ್ಬೋದು, ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆರಂಭದಿಂದ ಗುರುತಿಸ್ಕೊಂಡು ಬಂದ್ರು ಕೂಡ ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಯಿತು, ತಮಿಳು ಹಾಗೂ ತೆಲುಗಿನಲ್ಲಿ ರಿಲೀಸ್ ಆಗಿರಲಿಲ್ಲ. ಆದ್ರೆ ಬುಧವಾರ ಕನ್ನಡದಲ್ಲಿ ರಿಲೀಸ್ ಆಯಿತು, ಶುಕ್ರವಾರ ತಮಿಳು ಹಾಗೂ ತೆಲುಗಿನಲ್ಲಿ ಕೂಡ ರಿಲೀಸ್ ಆಯಿತು. ತಮಿಳು ಹಾಗೂ ತೆಲುಗಿನಲ್ಲೂ ಕೂಡ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಎಲ್ಲಾ ಥಿಯೇಟರ್ಗಳಲ್ಲಿ. ಅಂದ್ರೆ ನಾನು ನೋಡ್ದಂಗೆ ಬುಕ್ ಮೈ ಶೋನಲ್ಲಿ ನೋಡ್ದಂಗೆ ಇವತ್ತು ತಮಿಳಲ್ಲಿ 29 ಶೋ ಸಿಕ್ಕಿದೆ. 29 ಶೋನಲ್ಲಿ 5 ಶೋ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ. ತೆಲುಗಿನಲ್ಲಿ ಇವತ್ತು 36 ಶೋಗಳು ಸಿಕ್ಕಿದೆ. 36 ಶೋಗಳಲ್ಲಿ 6 ಹೌಸ್ಫುಲ್ ಶೋಗಳ ಪ್ರದರ್ಶನ ಕಾಣೋದಕ್ಕೆ ಸಿಗುತ್ತೆ. ಅದರ ಜೊತೆಗೆ ತೆಲುಗಿನಲ್ಲಿ ಇಲ್ಲಿವರೆಗೂ 2,40,00,000 2.5 ಕ್ರೋರ್ ಕಲೆಕ್ಷನ್ ಆಗಿದ್ರೆ, ತೆಲುಗಿನಲ್ಲಿ 1.06 ಕ್ರೋರ್ ಕಲೆಕ್ಷನ್ ಆಗಿದೆ ಆಸ್ ಪರ್ ಸ್ಯಾಕ್ಲಿಂಕ್ ನ ಪ್ರಕಾರ. ಇದರ ಜೊತೆಗೆ ನಾವು ಇವತ್ತಿಗೂ ಕೂಡ ನೋಡಬಹುದು ಮ್ಯಾಕ್ಸ್ ಚಿತ್ರದ ಟಿಕೆಟ್ಗಳು ಪ್ರತಿ ಗಂಟೆಗೆ ಬುಕ್ ಮೈ ಶೋನಲ್ಲಿ 1.17K
ಟಿಕೆಟ್ಗಳು ಸೇಲ್ ಆಗ್ತಾ ಇದೆ ಇವತ್ತಿಗೂ ಕೂಡ. ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಸುದೀಪ್ ಅವರ ಕರಿಯರ್ನ ದಿ ಬೆಸ್ಟ್ ಸಿನಿಮಾ, ಇಲ್ಲಿಯವರೆಗಿನ ದಿ ಬೆಸ್ಟ್ ಸಿನಿಮಾ ಮ್ಯಾಕ್ಸ್ ಅನ್ನೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಮ್ಯಾಕ್ಸ್ ಚಿತ್ರ ಇಲ್ಲಿಯವರೆಗೂ ಒಂದು ಅದ್ಭುತವಾದಂತಹ ಕಲೆಕ್ಷನ್ ಅನ್ನೇ ಎಲ್ಲಾ ಕಡೆ ಮಾಡ್ಕೊಂಡಿದೆ ಅಂತ ಹೇಳಬೇಕು. ಇಲ್ಲಿಯವರೆಗೂ ಕನ್ನಡದ ನೆಟ್ ಬಾಕ್ಸ್ ಆಫೀಸ್ ಒಂದು ಲೆಕ್ಕಾಚಾರವನ್ನ ನೋಡೋದಾದ್ರೆ ಆಸ್ ಪರ್ ಸ್ಯಾಕ್ಲಿಂಗ್ ನ ಪ್ರಕಾರ 35.49 ಕೋಟಿ ನೆಟ್ ಕಲೆಕ್ಷನ್ ಅನ್ನ ಈ ಚಿತ್ರ ಇಲ್ಲಿಯವರೆಗೂ ಮಾಡಿಕೊಂಡಿದೆ ಅನ್ನೋದು ಮತ್ತೊಂದು ದಾಖಲೆ. ಅಂದ್ರೆ ಈ ಹಿಂದಿನ ಯಾವ ಚಿತ್ರಗಳು ಕೂಡ ರಿಲೀಸ್ ಆದಂತಹ ಇಷ್ಟೊಂದು ಶಾರ್ಟ್ ಪೀರಿಯಡ್ ನಲ್ಲಿ ಈ ಸಾಧನೆಯನ್ನ ಸುದೀಪ್ ಅವರ ಚಿತ್ರಗಳು ಮಾಡಿರಲಿಲ್ಲ. ಹಾಗಾಗಿ ಮ್ಯಾಕ್ಸ್ ಚಿತ್ರ ಅವರ ಅಭಿಮಾನಿಗಳಿಗೆ, ಸ್ವತಃ ಅವರಿಗೆ ಒಂದು ತುಂಬಾ ಖುಷಿಯನ್ನು ತಂದುಕೊಟ್ಟಿದೆ. ಇದರ ಜೊತೆಗೆ ಇಲ್ಲಿಂದ ಈ ಮ್ಯಾಕ್ಸ್ ಚಿತ್ರದ ನಂತರ ಅವರ ಮಾರ್ಕೆಟ್ ಇನ್ನೊಂದು ಹಂತಕ್ಕೆ ಹೆಚ್ಚಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ನನಗನ್ಸುತ್ತೆ. ಏನನ್ಸುತ್ತೆ ನಿಮ್ಗೆ ಇದನ್ನ ನೋಡಿದಾಗ ಅಥವಾ ಈ ಸ್ಟಾಟ್ಸ್ನ ಕೇಳಿದಾಗ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.